ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ತುಂಬಾನೇ ಚೆನ್ನಾಗಿರುವಂಥ ಡಿಸೈನ್ ಅಂತೆಲ್ಲ ಹೇಳ್ಬೋದು. ತುಂಬಾನೇ ಈಸಿಯಾಗಿದೆ, ಬೇಗನೆ ಮಾಡ್ಕೋಬಹುದು. ಈಗ ಶುರು ಮಾಡೋಣ. ಅದಕ್ಕೆ ನಾನು ನಾರ್ಮಲ್ ಆಗಿ ಯಾವಾಗಲೂ ತಗೊಳ್ಳೋ ಹಾಗೆ 6 ಎಳೆ ದಾರ ತಗೊಂಡಿದ್ದೀನಿ. 10 ನಂಬರ್ ನೀಡಲ್, ಆಮೇಲೆ ನೋಡಿ ಫ್ಲವರ್ ಬೀಡ್. ನಿಮ್ಗೆ ಯಾವ ತರ ಬೀಡ್ ಇಷ್ಟ ಆಗುತ್ತೆ ಆ ತರ ಬೀಡ್ ತಗೋಬಹುದು. ಮೊದಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಬಟ್ಟೆಗೆ ಲಾಕ್ ಮಾಡ್ಕೊಂಡೆ. ಅಲ್ಲಿಂದ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಚೈನ್ ಹಾಕಿ ನೋಡಿ ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಎಳ್ದೆಲ್ಲ ಲಾಕ್ ಮಾಡೋದು ಬೇಡ, ಸುಕ್ ಬಂದ್ಬಿಡುತ್ತೆ. ಅಲ್ಲಿಂದ ಮತ್ತೆ 4 ಚೈನ್ 2 3 4 ಇದು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 1 2 3 4 ನೋಡಿ, ಇದು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ 1 2 3 4 ನೋಡಿ, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 4 ಚೈನ್ 1 2 3 4 ನೋಡಿ, ಎಳ್ದು ಲಾಕ್ ಮಾಡೋದು ಬೇಡ, ಸರಿಯಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಫ್ಲವರ್ ಬೀಡ್, ನಿಮಗೆ ಯಾವ ತರ ಬೀಡ್ ಇಷ್ಟ ಆಗುತ್ತೆ ಆ ತರ ಬೀಡ್ ಹಾಕೋಬಹುದು. ಅಲ್ಲಿಂದ ಬೀಡ್ ಲಾಕ್ ಮಾಡಿ ಅದು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, 5 ಟೈಮ್ಸ್ 4 ಚೈನ್ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ಮತ್ತೆ 4 ಚೈನ್ 1 2 3 4 ಇದು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಇದು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ ನೋಡಿ, ಇದು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಮತ್ತೆ 4 ಚೈನ್ 2 3 4 ಇದು ಕೂಡ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಹೀಗೆ 7 ಟೈಮ್ಸ್ 4 ಚೈನ್ ಲಾಕ್ ಈ ತರ ಮಾಡ್ಕೋಬೇಕು. 7 ಟೈಮ್ 4 ಚೈನ್ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ತುಂಬಾ ಎಳ್ದು ಎಲ್ಲ ಮಾಡೋದು ಬೇಡ, ಡಿಸೈನು ಚೆನ್ನಾಗಿ ಬರಲ್ಲ. ಎಲ್ಲಾದ್ರೂ ಅದು ಆ ಕಡೆ ಈ ಕಡೆ ಆಗಿದೆ ಅಂದ್ರೆ ಈಗಲೇ ಬಿಚ್ಚಿ ಹಾಕೋಬಹುದು. ನೋಡಿ, 7 ಟೈಮ್ ಹಾಕೊಂಡಿದೀನಿ. ನೋಡಿ, ಇಲ್ಲಿ ಮೊದಲಿಗೆ ನಾನು 5 ಟೈಮ್ಸ್ 4 ಚೈನ್ ಲಾಕ್ ಮಾಡಿ 5 ಟೈಮ್ಸ್ ಹಾಕೊಂಡಿದೀನಿ. ಅಲ್ಲಿಂದ ಬೀಡ್, ಅಲ್ಲಿಂದ 4 ಚೈನ್ ಲಾಕ್ ಅದು 7 ಟೈಮ್ ಮಾಡ್ಕೊಂಡಿದೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೋಬೇಕು. ಒಂದು ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ನೋಡಿ, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಈ ತರ ಬರುತ್ತೆ ನೋಡಿ. ಇದೇ ತರ ಸ್ಯಾರಿ ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೋಬೇಕು. ಮೊದಲಿಗೆ 5 ಟೈಮ್ಸ್ 4 ಚೈನ್ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಬೀಡ್ ಮೊದಲಿಗೆ, ಅಲ್ಲಿಂದ 7 ಟೈಮ್ಸ್ 4 ಚೈನ್ ಲಾಕ್ ಮಾಡ್ಕೋಬೇಕು. ಪುನಃ ಸ್ಯಾರಿ ಕೊನೆಗೆ ಬರ್ಬೇಕಾದ್ರೇನು ಸೇಮ್ 5 ಚೈನ್ ಲಾಕ್ ಬರೋ ತರ ಮಾಡ್ಕೋಬೇಕು. ಈಗ ನಾನು ಬೇಸ್ ಲೈನ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಆದ್ಮೇಲೆ ಹೇಗ್ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಮೊದಲಿಗೆ ಇದೇ ತರ ಬೇಸ್ ಲೈನ್ ನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ, ಹೆಂಡ್ ಮಾಡಿದೀನಿ. ಬೇಸ್ ಲೈನ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನಾನು 4 ಚೈನ್ 5 ಟೈಮ್ಸ್ ಹಾಕಿದೀನಲ್ವಾ, ಅಲ್ಲಿಂದ ಬೀಡ್. ಹಾಗೇನೆ ಕೊನೆಗೂ ಕೂಡ ನಾನು 4 ಟೈಮ್ಸ್ 4 ಚೈನ್ ಲಾಕ್ ಹಾಗೆ ಮಾಡ್ಕೊಂಡಿದೀನಿ. ಈ ತರ ಕೊನೆಗೂ ಇದೇ ತರ ಎಂಡ್ ಮಾಡ್ಕೋಬೇಕು. ಈಗ ಸೆಕೆಂಡ್ ಸ್ಟೆಪ್ ಶುರು ಮಾಡೋಣ. ಅದಕ್ಕೆ ಸೇಮ್ ಕಲರೇ ದಾರ ತಗೊಂಡಿದ್ದೀನಿ. ಮೊದಲಿಗೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ 4 ಚೈನ್ ಇದೆಲ್ಲ ಅದ್ರ ಒಳಗಡೆನೂ ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಚೈನ್ ಹಾಕಿ 4 ಚೈನ್ ಹಾಕಿದೆಲ್ಲ ಅಲ್ಲಿ ಲಾಕ್ ಮಾಡೋದು ಬೇಡ. ಇಲ್ಲಿ 4 ಚೈನ್ ಹಾಕಿದೆಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 4 ಚೈನ್ 1 2 3 4 ನೋಡಿ, ಇಲ್ಲಿ 4 ಚೈನ್ ಇದೆಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನಾನು ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳಲ್ಲ. ಮತ್ತೆ 4 ಚೈನ್ 1 2 3 4 ಲಾಕ್ ಇಲ್ಲಿ 4 ಚೈನ್ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಇದನ್ನು ಕೂಡ ಲಾಕ್ 4 ಚೈನ್ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. 4 ಚೈನ್ ಇದೆ ಅಲ್ವಾ, ಇಲ್ಲಿ ನೋಡಿ 4 ಚೈನ್ ಹಾಕೊಂಡಿದೀನಿ. ಇಲ್ಲಿ 4 ಚೈನ್ ಇದೆಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಬರುತ್ತೆ. ಅಲ್ಲಿಂದ ಇಲ್ಲಿ ನೋಡಿ, ಬೀಡ್ ಬ್ಯಾಕ್ ಸೈಡ್ ದಾರ ಇದೆ ನೋಡಿ, ಇಲ್ಲಿ ಲಾಕ್ ಮಾಡತಿ ದಾರ ಇದೆಲ್ಲ ಅದ್ರ ಒಳಗಡೆಗೆ ನಾನೀಗ 3 ಕ್ರೋಶೆ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ಬೀಡ್ ಹಿಂಭಾಗ ನೋಡಿ, ಇಲ್ಲಿ ದಾರ ಕಾಣಿಸ್ತಾ ಇದೆಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ಎಳ್ಕೊಂಡು ಈಗ 4 ದಾರ ಇದೆ. 4 ದಾರದಿಂದ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ, ಒಂದು 3 ಕ್ರೋಶೆ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ.
ಮತ್ತೆ ತ್ರಿಬಲ್ ಕ್ರೋಶೆ. ಹೀಗೇನೆ ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಬೀಡ್ ಬ್ಯಾಕ್ ಸೈಡ್ ಅಲ್ಲಿ ಇರುವಂತ ದಾರದೊಳಗಡೆಯಿಂದ ತ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. ಈ ದಾರದೊಳಗೆ ಎಷ್ಟು ತ್ರಿಬಲ್ ಕ್ರೋಶೆ ಹಿಡಿಯುತ್ತೆ ಅಷ್ಟು ತ್ರಿಬಲ್ ಕ್ರೋಶೆ ಹಾಕೊಳ್ತೀನಿ. ಹೀಗೇನೆ ಹಾಕೊಂಡು ಹೋಗ್ಬೇಕು. ನೋಡಿ ಹೀಗೇನೆ ತ್ರಿಬಲ್ ಕ್ರೋಶೆ ಹಾಕೊಂಡು ಹೋಗ್ತೀನಿ. ಈಗ ನೋಡಿ ಇಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಲ್ವಾ, ಅಲ್ಲಿಂದ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ನೋಡಿ ಇಲ್ಲಿ 4 ಚೈನ್ ಹಾಕಿದ್ದೀನ, ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಲಾಕಿಗೆ ಲಾಕ್ ಮಾಡ್ಕೊಳ್ಳೋದು ಬೇಡ. ಮತ್ತೆ 4 ಚೈನ್ 1 2 3 4 ನೋಡಿ ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ನೋಡಿ ಈ ಗ್ಯಾಪ್ ಒಳಗೆ ಲಾಕ್. ಮತ್ತೆ 4 ಚೈನ್ 1 2 3 4 ನೋಡಿ ಲಾಕ್ ಇರೋ ಕಡೆ ಇಲ್ಲಿ 4 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತೆ 4 ಚೈನ್ 2 3 4 ಮತ್ತೆ 4 ಚೈನ್ ಗ್ಯಾಪ್ ಒಳಗೆ ಲಾಕ್. ಮತ್ತೆ 4 ಚೈನ್ 1 2 ಮತ್ತೆ 4 ಚೈನ್ ಹಾಕೊಳ್ತೀನಿ. ನೋಡಿ ಇಲ್ಲಿ 4 ಚೈನ್ ಲಾಕ್ ಇದೆಯಲ್ಲ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಮಾಡ್ಕೊಳ್ತೀನಿ. ಅಲ್ಲಿಂದ ಈ ಬೀಡ್ ಹಿಂಭಾಗ ನೋಡಿ ದಾರ ಇದೆಯಲ್ಲ, ಈ ದಾರಕ್ಕೆ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಮಾಡ್ಕೋಬಹುದು, ಆದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಡಿಸೈನ್ ಇದು. ಹಾಗಾಗಿ ನಾನು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಳ್ತೀನಿ. ನೋಡಿ 2 ಸಲ ನೀಡಲ್ ಮೇಲೆ ದಾರ ಸುತ್ಕೊಂಡೆ. ಈ ಬೀಡ್ ಹಿಂಭಾಗ ದಾರ ಇದೆಯಲ್ಲ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ನೋಡಿ ಮತ್ತೆ ತ್ರಿಬಲ್ ಕ್ರೋಶೆ. ಹೀಗೇನೆ ಡಿಸೈನ್ ಸ್ಯಾರಿ ಫುಲ್ ಇದೇ ತರ ಮಾಡ್ಕೊಂಡು ಹೋಗ್ಬೇಕು. 14 ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ ನಾನು. ನೋಡಿ ಹೀಗೇನೆ 14 ತ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಒಂದೇ ಲೆವೆಲ್ ಅಲ್ಲಿ ಬರೋ ಹಾಗೆ ತ್ರಿಬಲ್ ಕ್ರೋಶೆ ಮಾಡ್ಕೊಳ್ಳಿ. ಒಂದು ದೊಡ್ಡದು ಒಂದು ಸಣ್ಣದು ಅಂತ ಮಾಡ್ಕೊಳ್ಳೋದು ಬೇಡ. ನೋಡಿ 14 ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. 1 2 3 4 5 6 7 8 9 10 11 12 13 14 ತ್ರಿಬಲ್ ಕ್ರೋಶೆ ಆಗಿದೆ. ಇಲ್ಲಿ 4 ಚೈನ್ ಇದೆ ಅಲ್ಲ ಅದ್ರ ಒಳಗಡೆಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ನೋಡಿ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಇದೇ ತರ ಮಾಡ್ಕೊಂಡು ಹೋಗ್ಬೇಕು ಸ್ಯಾರಿ ಫುಲ್ಲು. ನೋಡಿ ಇಲ್ಲಿ ಯಾವ ತರ ಮಾಡಿದ್ದೆ ಸೇಮ್ ಇಲ್ಲಿ ಕೂಡ ಎಲ್ಲ ಬೀಡ್ ಮೇಲ್ಗಡೆನು 14 ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಅಲ್ಲಿಂದ 4 ಚೈನ್ ಹಾಕಿ 4 ಚೈನ್ ಗ್ಯಾಪ್ ಇದೆಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಇದೇ ತರ ನಾನು ಸ್ಯಾರಿ ಫುಲ್ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಮಾಡಿ ಯಾವ ತರ ಇದೆ ಅಂತ ತೋರಿಸ್ತೀನಿ. ನೋಡಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ. ಕಂಪ್ಲೀಟ್ ಅಂದರೆ ಈಗ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಅಷ್ಟೇ. ಈಗ ಇನ್ನು ಥರ್ಡ್ ಸ್ಟೆಪ್ ಶುರು ಮಾಡಬೇಕು. ಅದಕ್ಕೆ ನಾನು ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ. ಅದಕ್ಕೆ ನೋಡಿ ಈ ಥರ ಬೀಡ್ಸ್ನ ಸ್ಮಾಲ್ ಬೀಡ್ನ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ. ಈ ಥರ ಪೋಣಿಸ್ಕೊಂಡು ಇಟ್ಕೋಬೇಕು. ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಲಾಕ್ ಆಗಿತ್ತಲ್ಲ ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಈ 4 ಚೈನ್ ಗ್ಯಾಪ್ ಇದೆಲ್ಲ ಅಲ್ಲಿಗೂ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 4 ಚೈನ್ 1 2 3 4 ಇನ್ನೊಂದು ಚೈನ್ ಹಾಕೊಳ್ತೀನಿ. ನೋಡಿ 4 ಚೈನ್ ಗ್ಯಾಪ್ ಇತ್ತಲ್ವಾ ಆ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಅಲ್ಲಿಂದ ಮತ್ತೆ 4 ಚೈನ್ 1 2 3 4 ನೋಡಿ 4 ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ನೋಡಿ ಇಲ್ಲಿ 4 ಚೈನ್ ಗ್ಯಾಪ್ ಇದೆ ಅಲ್ವಾ ಅಲ್ಲಿಗೆ ಲಾಕ್. ಈ ತರ ಮಾಡ್ಕೋಬೇಕು. ಅಲ್ಲಿಂದ ನೋಡಿ ಇಲ್ಲಿ ಬೀಡ್ನ ಪೋಣಿಸ್ಕೊಂಡಿದ್ದೀನಲ್ಲ ಒಂದು ಬೀಡ್ನ ಮುಂದಕ್ಕೆ ಹೀಗೆ ಹಾಕೋಬೇಕು. ನೋಡಿ ಇಲ್ಲಿ ಹೀಗೆ ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ದಾರ ಸುತ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಫಸ್ಟ್ ತ್ರಿಬಲ್ ಕ್ರೋಶೆ ಕಂಬ ಇದೆ ಅಲ್ವಾ ಇಲ್ಲಿ ನೋಡಿ ಇಲ್ಲಿ ಈ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೋಡಿ 4 ದಾರ ಇದೆ, 2 ಒಂದಾಯ್ತಲ್ಲ ಅಲ್ಲಿಂದ ಈ ಬೀಡ್ ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಮುಂದಕ್ಕೆ ಮಾಡ್ಕೊಂಡು ಮತ್ತೆ 2 2 ಅಲ್ಲಿಂದ 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ನೋಡಿ ಇಲ್ಲಿ ಈ ತ್ರಿಬಲ್ ಕ್ರೋಶೆ ಹಾಕಿದ್ದೆಲ್ಲ ಕಂಬ ಈ ಬೀಡ್ ಮೇಲ್ಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಒಂದು ಪಿಕಾಟ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಮತ್ತೆ ಒಂದು ಬೀಡ್ ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೋಡಿ ಅದ್ರ ಪಕ್ಕದ ಮುಂದ್ಗಡೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಇದೆಯಲ್ಲ ಆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಎಳ್ಕೊಂಡು
ನೋಡಿ ಎರಡರಲ್ಲಿ ಒಂದು ಮಾಡ್ಕೊಂಡೆ. ಅಲ್ಲಿಂದ ಈ ಬೀಡ್ ಇದೆಯಲ್ಲ, ಆ ಬೀಡ್ನ ಮುಂದಕ್ಕೆ ಮಾಡ್ಕೋಬೇಕು. ನೋಡಿ ಈ ತರ ಮುಂದಕ್ಕೆ ಮಾಡ್ಕೊಂಡು ನೋಡಿ ಅಲ್ಲಿಂದ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು, ಅಲ್ಲಿಂದ 3 ಚೈನ್ 1 2 3 ಚೈನ್ ಮಾಡಿಕೊಂಡು ನೋಡಿ ಈ ಟ್ರಿಬಲ್ ಕ್ರೋಶೆ ಕಂಬ ಹಾಕಿದೆಲ್ಲ ಅದ್ರ ಒಳಗಡೆನ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಅಲ್ಲಿಂದ ಒಂದು ನೋಡಿ ಲಾಕ್ ಮಾಡ್ಕೊಂಡು ಈಗ ಇನ್ನೊಂದು ಪಿಕಾಟ್ ಆಯ್ತು. ಮತ್ತೆ ಬೀಡ್ನ ಮುಂದಕ್ಕೆ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೋಡಿ ಇಲ್ಲಿ ಅದ್ರ ಪಕ್ಕದಲ್ಲಿ ಇನ್ನೊಂದು ಟ್ರಿಬಲ್ ಕ್ರೋಶೆ ಕಂಬ ಇದೆ ಅಲ್ವಾ, ಆ ಕಂಬದೊಳಗೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. 1 2ರಿಂದ 1 ಮಾಡ್ಕೊಂಡೆ. ಅಲ್ಲಿಂದ ಬೀಡ್ನ ಮುಂದಕ್ಕೆ ಮಾಡ್ಕೊಂಡೆ. ಅಲ್ಲಿಂದ 2ರಿಂದ 1 2ರಿಂದ 1, ಅಲ್ಲಿಂದ 3 ಚೈನ್ 2 3 ಚೈನ್ ಮಾಡಿಕೊಂಡು ಈ ಟ್ರಿಬಲ್ ಕ್ರೋಶೆ ಕಂಬ ಇದೆಯಲ್ಲ, ಇಲ್ಲಿ ಕಂಬದೊಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಪಿಕಾಟ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಫುಲ್ 14 ಟ್ರಿಬಲ್ ಕ್ರೋಶೆ ಕಂಬ ಇದೆ ಅಲ್ವಾ, ಎಲ್ಲ ಕಂಬದ ಒಳಗಡೆನು ಈ ತರನೇ ಮಾಡ್ಕೊಂಡು ಹೋಗ್ಬೇಕು. 2 ಈ ತರನೇ ಮಾಡ್ಕೊಂಡು ಹೋಗೋಣ. ಮತ್ತೆ ಇನ್ನೊಂದು ಬೀಡ್, ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಪಕ್ಕದು ಟ್ರಿಬಲ್ ಕ್ರೋಶೆ ಕಂಬ ಒಳಗಡೆ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಹೇಳ್ಕೊಂಡು 1 2ರಲ್ಲಿ 1 ಮಾಡ್ಕೊಂಡೆ. ಅಲ್ಲಿಂದ ಬೀಡ್ ಫ್ರಂಟಿಗೆ ಮಾಡ್ಕೊಂಡು ಮತ್ತೆ 2ರಿಂದ 1 ಮತ್ತೆ 2ರಿಂದ 1 ಮತ್ತೆ 3 ಚೈನ್ ನೋಡಿ ಹೀಗೇನೆ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿ ಕಂಪ್ಲೀಟ್ ಮಾಡಿದೀನಿ. ಈ ತರ ಬರುತ್ತೆ. ಅಲ್ಲಿಂದ ಇಲ್ಲಿ 4 ಚೈನ್ ಇದೆ ಅಲ್ವಾ, ಈ 4 ಚೈನ್ ಗ್ಯಾಪ್ ಒಳಗಡೆನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಕಾಣಿಸುತ್ತೆ ಡಿಸೈನು. ಅಲ್ಲಿಂದ ಮತ್ತೆ 4 ಚೈನ್ 1 2 3 4 ಮತ್ತೆ ಈ 4 ಚೈನ್ ಇದೆ ಅಲ್ವಾ, ಈ 4 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಮತ್ತೆ ಈ 4 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ಮತ್ತೆ ಈ 4 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 1 2 3 4 ನೋಡಿ ಈ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 4 ಚೈನ್ 4 ನೋಡಿ ಈ ಗ್ಯಾಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರುತ್ತೆ ಡಿಸೈನು. ಅಲ್ಲಿಂದ ಒಂದು ಬೀಡ್ ನ ಮುಂದಕ್ಕೆ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ ಈ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರಾನ ಹೇಳ್ಕೊಂಡು 2ರಲ್ಲಿ 1 ಮಾಡ್ಕೊಳ್ತೀನಿ. ಅಲ್ಲಿಂದ ಬೀಡ್ ನ ಮುಂದಕ್ಕೆ ಮಾಡ್ಕೊಂಡು ಮತ್ತೆ 2ರಲ್ಲಿ 1 2ರಲ್ಲಿ 1, ಅಲ್ಲಿಂದ 3 ಚೈನ್ 2 3 ಚೈನ್ ಹಾಕೊಂಡು ಈ ಟ್ರಿಬಲ್ ಕ್ರೋಶೆ ಕಂಬ ಮಾಡಿದಲ್ಲ ಬೀಡ್ ಹಾಕಿ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು 1 ಸಿಂಗಲ್ ಕ್ರೋಶೆ ಮತ್ತೆ ಬೀಡ್ನ ಮುಂದಕ್ಕೆ ಮಾಡ್ಕೋಬೇಕು. ನೋಡಿ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೋಡಿ ಇಲ್ಲಿ ಮತ್ತೆ ಟ್ರಿಬಲ್ ಕ್ರೋಶೆ ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಟ್ರಿಬಲ್ ಕ್ರೋಶೆ ಕಂಬ ಇದೆಯಲ್ಲ ಇಲ್ಲಿ ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ಒಂದು ಪಿಕಾಟ್ ಈ ತರ ಮಾಡ್ಕೊಂಡು ಬರಬೇಕು. ಮತ್ತೆ ಬೀಡ್ನ ಮುಂದಕ್ಕೆ ಮಾಡಿಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ನೋಡಿ ಅಲ್ಲಿಂದ 1 2ರಲ್ಲಿ 1 ಮಾಡ್ಕೊಂಡೆ. ಅಲ್ಲಿಂದ ಬೀಡ್ ಮುಂದಕ್ಕೆ ಮಾಡಿಕೊಂಡು ನೋಡಿ ಕಂಬ ಆಯ್ತಲ್ವಾ, ಈಗ 3 ಚೈನ್ ಹೀಗೇನೆ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ ಬೀಡ್ ಮುಂದಕ್ಕೆ ಮಾಡ್ಕೋಬೇಕು. ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಟ್ರಿಬಲ್ ಕ್ರೋಶೆ ಕಂಬ ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಹೇಳ್ಕೊಳ್ತೀನಿ. ನೋಡಿ ಈ ತರ ದಾರಾನ ಹೇಳ್ಕೊಂಡು ನೋಡಿ 2ರಲ್ಲಿ 1 ಮಾಡ್ಕೊಂಡೆ. ಅಲ್ಲಿಂದ ಬೀಡ್ನ ಮುಂದಕ್ಕೆ ಮಾಡ್ಕೊಳ್ತೀನಿ. ಬೀಡ್ ಮುಂದಕ್ಕೆ ಮಾಡ್ಕೊಂಡು ನೋಡಿ ಅಲ್ಲಿಂದ ಈ ಟ್ರಿಬಲ್ ಕ್ರೋಶೆ ಕಂಬ ಒಳಗಡೆಯಿಂದ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಈ ತರ ಮಾಡ್ಕೊಳ್ತೀನಿ. ಒಂದು ಪಿಕಾಟ್ ರೆಡಿ ಆಯ್ತು. ಹೀಗೇನೆ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ಇದೇ ತರ ಬರುತ್ತೆ. ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಈ ಪ್ಲೇಸ್ ನಲ್ಲಿ ಕುಚ್ಚು ಬರುತ್ತೆ, 3 ಕುಚ್ಚು ಬರುತ್ತೆ. ಇಲ್ಲಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. 157 ದಾರದಿಂದ ಕುಚ್ಚು ಹಾಕಿದ್ದೀನಿ. ನೋಡಿ ಇಲ್ಲಿ ತುಂಬಾನೇ ಚೆನ್ನಾಗಿ ಬಂದಿದೆ. ಇದಕ್ಕೆ ನೀವು ಬೀಡ್ ಹಾಕಿ ಕೂಡ ಕುಚ್ಚು ಹಾಕೋಬಹುದು. ನಾನು ಸ್ವಲ್ಪ ಸಿಂಪಲ್ ಆಗಿರ್ಲಿ ಅಂತ ಅನ್ಕೊಂಡು ಈ ತರ ಕುಚ್ಚು ಹಾಕಿದ್ದೀನಿ. ಪಕ್ಕದಿಂದ ತೋರಿಸ್ತೀನಿ. ತುಂಬಾನೇ ಸ್ಟಿಫ್ ಆಗಿ ಬರುತ್ತೆ ಡಿಸೈನು. ತುಂಬಾನೇ ಚೆನ್ನಾಗಿದೆ ಡಿಸೈನು, ಬೇಗನೆ ಆಗೋಗುತ್ತೆ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ
ಶೇರ್ ಮಾಡಿ. ನಿಮಗೆ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಸಪೋರ್ಟ್ ಮಾಡಿ. ಇದಕ್ಕೆ ಚಾರ್ಜ್ ಮಾಡ್ಬೋದು ಅಂದರೆ 900 ಇಂದ 950 1000 ಚಾರ್ಜ್ ಮಾಡಬಹುದು. ತುಂಬಾನೇ ಚೆನ್ನಾಗಿದೆ ಡಿಸೈನು. ಬ್ರೈಡಲ್ಗಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೇನೆ ನನ್ನ ವಿಡಿಯೋಸ್ನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು. ಬಾಯ್.